ನೋಡಿ ಅಲ್ಲಲ್ಲಿ ರಸ್ತೆ ಕುಸಿತ ಆಗ್ತಿರೋದು, ಗುಡ್ಡ ಕುಸಿತ ಆಗ್ತಿರೋದು ಕೊಪ್ಪದಲ್ಲೂ ಕಂಡು ಬರ್ತಾ ಇದೆ. ಕೊಪ್ಪ ತಾಲೂಕಿನ ಕುಂಚೂರು ಘಾಟ್ ಬಳಿ ಕೂಡ ಗುಡ್ಡ ಕುಸಿತ ಆಗಿರುವಂತಹ ವಿಚಾರ. ಕೊಪ್ಪ ಜಯಪುರ ರಾಜ್ಯ ಹೆದ್ದಾರಿ ವಾಹನ ಸವಾರರಲ್ಲಿ ಆತಂಕ ಇದೆ. ಯಾಕಂದ್ರೆ ಈ ಕೊಪ್ಪ ಜಯಪುರ ಮಾರ್ಗ ಇದೆಯಲ್ಲ, ಇದು ಆಗುಂಬೆ ಘಾಟ್ ಸೆಕ್ಷನ್ಗೆ ನೇರವಾಗಿ ಸಂಪರ್ಕ ಕಲ್ಪಿಸುವಂತಹ ರಸ್ತೆ. ಮತ್ತೆ ಮೇಲಿನ ಜನ ಘಾಟಿ ಇಳಿದು ಕೆಳಗಡೆ ಎಲ್ಲ ವಾಣಿಜ್ಯ ವ್ಯವಹಾರಗಳನ್ನ ಮಾಡುವಂತಹ ಪ್ರಮುಖವಾದಂತಹ ರಸ್ತೆ ಸಂಪರ್ಕ ಕಲ್ಪಿಸುವಂತಹ ಜಾಗ. ನೀವು ನೋಡ್ತಾ ಇದ್ದೀರಾ ಅಲ್ಲಿ ಯಾವ ಪ್ರಮಾಣದಲ್ಲಿ ಗುಡ್ಡ ಕುಸಿತಕ್ಕೆ ಸಾಕ್ಷಿಯಾಗಿದೆ ಅಂತ. ರಸ್ತೆಗೆ ಏನಾದರೂ ಹಾನಿ ಆಗ್ಬಿಡುತ್ತಾ ಅನ್ನುವಂತಹ ಆತಂಕ ಕೂಡ ಜನರಿಗಿದೆ. ಬಿಕಾಸ್ ಕೆಳಭಾಗದಲ್ಲಿರುವಂತಹ ಮಣ್ಣು ಕಂಪ್ಲೀಟ್ ಆಗಿ ಅಲ್ಲಿ ಸವಿತಾ ಇದೆ. ಇದರ ಪರಿಣಾಮ ಏನು ಅಂತ ಹೇಳಿದ್ರೆ ಯಾವುದೇ ಮೂಮೆಂಟ್ ಅಲ್ಲಿ ರಸ್ತೆಗೂ ಹಾನಿ ಆಗುತ್ತೆ ಅನ್ನೋ ಭಯ, ಸೊ ಸಂಪರ್ಕ ಕಟ್ ಆಗುತ್ತೆ ಅನ್ನುವಂತಹ ಆತಂಕ. ಮತ್ತು ನಾವು ಈಗಲೇ ಹೇಳ್ತಾ ಇದ್ವಿ ನಿಮಗೆ ಏನಕ್ಕೆ ಇದೆಲ್ಲ ಆಗ್ತಾ ಇದೆ ಅಂದರೆ ಅಂತರ್ಜಲ ಮಟ್ಟ ಅಲ್ಲಿ ವೃದ್ಧಿ ಆಗ್ತಾ ಇದೆ. ಚಿಕ್ಕಮಗಳೂರು ಭಾಗ ಅಂತ ಹೇಳಿದ್ರೆ ಹಲವು ನದಿಗಳ ಉಗಮ ಸ್ಥಾನ ಕೂಡ ಹೌದು. ತುಂಗಾ ನೋಡ್ತಾ ಇದ್ರಿ, ಭದ್ರಾ ನೋಡ್ತಾ ಇದ್ರಿ, ನೇತ್ರಾವತಿ, ಶರಾವತಿ, ಇಲ್ಲೆಲ್ಲ ಈ ಭಾಗದ ಪ್ರಮುಖ ನದಿಗಳೆಲ್ಲವೂ ಕೂಡ ಈಗ ಮೈದುಂಬಿ ಹರಿತಾ ಇದೆ. ಅನಾಹುತ ಆಗಿದೆ. ಭಾರೀ ಮಳೆಗೆ ಕಾಡಾನೆ ಎಂದು ಮೃತಪಟ್ಟಿದೆ.